ಹಿಜಾಬ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಭುಗಿಲೇಳುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಹಿಜಾಬ್ಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಕೇಸರಿ ಶಾಲು ನಿರ್ಬಂಧವನ್ನ ಹೇರಲಾಗಿದೆ. ಈ ನಿಟ್ಟಿನಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್, ಕೇಸರಿ ಶಾಲುಗೆ ನಿರ್ಬಂಧ. ಕೇಸರಿ ಶಾಲುಗೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯ. ಶಾಲೆಯಲ್ಲಿ ಕೇಸರಿ ಪೇಟಕ್ಕೂ ನಿರ್ಬಂಧ ಹೇರಿದ ಸರ್ಕಾರ. ಸ್ಕೂಲ್ ಕಾಲೇಜಿನಲ್ಲಿ ಹಿಜಾಬ್ ಧರಿಸಲು ಅನುಮತಿ. ಈಗ ನಿರ್ಬಂಧವನ್ನ ಹೇರಿದೆ ಸರ್ಕಾರ. ಹಿಜಾಬಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಸರಿ ಶಾಲುಗೆ ನಿರ್ಬಂಧವನ್ನ ಹೇರಿದೆ. ಕೇಸರಿ ಶಾಲುಗೆ ಅವಕಾಶ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು. ಶಾಲೆಯಲ್ಲಿ ಕೇಸರಿ ಮತ್ತೆ ಪೇಟಕ್ಕೂ ಈಗ ನಿರ್ಬಂಧವನ್ನ ಹೇರಿದೆ ಸರ್ಕಾರ. ಸ್ಕೂಲ್ ಕಾಲೇಜಿನಲ್ಲಿ ಹಿಜಾಬ್ ಧರಿಸಲು ಅನುಮತಿಯನ್ನ ಕೊಟ್ಟು ಈಗ ಕೇಸರಿ ಶಾಲುವನ್ನ ಧರಿಸೋದಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಸರ್ಕಾರದ ನಿರ್ಧಾರ ಸಮರ್ಥಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಸಮರ್ಥನೆಯನ್ನ ಕೊಡ್ತಿದ್ದಾರೆ. ಹಾಗಾಗಿ ಕೆಲ ನಾಯಕರ ಫೋಟೋಗಳಿಗೆ ಹಿಜಾಬನ್ನ ಹಾಕಿರೋ ರೀತಿಯಲ್ಲಿ ಫೋಟೋವನ್ನ ಎಡಿಟಿಂಗ್ ಮಾಡಿ ಅದನ್ನ ಸುಟ್ಟು ಹಾಕುವ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹಿಜಾಬ್ಗೆ ಅನುಮತಿ, ಕೇಸರಿ ಶಾಲುಗೆ ಅವಕಾಶವಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು. ಕೇಸರಿ ಶಾಲನ್ನ ಹಾಕಿಕೊಂಡು ಶಾಲೆಗೆ ಬರುವ ಹಾಗಿಲ್ಲ. ಜನಿವಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಹಾಕಬಹುದು. ಶಾಲೆಗಳಿಗೆ ಕೇಸರಿ ಶಾಲು ಹಾಕೊಂಡು ಬರುವಂತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿದ್ದಾರೆ. ಬೇಕಿದ್ರೆ ಜನಿವಾರ, ಶಿವದಾರ ಹಾಕೊಂಡು ಬರಲಿ, ಆದ್ರೆ ಕೇಸರಿ ಶಾಲು ಹಾಕೋ ಹಾಗಿಲ್ಲ. ಯಾವ ಆಚರಣೆ ಕೂಡ ಇಲ್ಲಿ ನಡೆಯೋ ಹಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೊಡ್ತಾ ಇರೋದು. ಮೈಸೂರಿನಲ್ಲಿ ಕೇಸರಿ ಶಾಲು ಹಾಕೊಂಡು ಶಾಲೆಗೆ ಬರುವ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವರಿಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಳ್ತಿರೋದು ಕೇಸರಿ ಶಾಲೆಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲೆ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಇಲ್ಲ, ಶಾಲೆ ಆಗ್ತಾವೆ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತ ಹೇಳಿ. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂತೇಳಿ ಹೊಸದಾಗಿ ಮಾಡೋಕ್ಕಾಗಲ್ಲ. ಯಾವ್ದು ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ನೋಡಿ, ಶಾಲೆಗೆ ಬರುವಂತಹ ಶಾಲಾ ಮಕ್ಕಳುಗಳು ಹಿಜಾಬನ್ನ ಧರಿಸ್ಕೊಂಡು ಬರಬಹುದು, ಆದ್ರೆ ಕೇಸರಿ ಶಾಲುವನ್ನ ಹಾಕಿ ಶಾಲಾ ಕಾಲೇಜುಗಳಿಗೆ ಬರುವಂತಿಲ್ಲ. ಆದ್ರೆ ಈ ಜನಿವಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಶಿವದಾರ ಹಾಕಬಹುದು, ಆದ್ರೆ ಕೇಸರಿ ಶಾಲು ಮತ್ತೆ ಪೇಟವನ್ನ ಹಾಕುವಂತಿಲ್ಲ ಅಂತೇಳಿ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜನ. ಯಾವ ರೀತಿಯಾಗಿ ಆಗ್ತಾ ಇದ್ದಾರೆ ಅಂತ ಕೂಡ ಗಮನಿಸ್ತಾ ಇದ್ದೀರಿ. ಹಿಜಾಬ್ಗೆ ಅನುಮತಿ, ಸಿಡಿದೆದ್ದ ಕೇಸರಿ ಪಡೆ. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಪ್ರಮೋದ್ ಮುತಾಲಿಕ ನೇತೃತ್ವದಲ್ಲಿ ಪ್ರತಿಭಟನೆಯ ಕೆಚ್ಚು ಇದು. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಿದ್ದು, ಡಿಕೆಶಿ ಫೋಟೋಗೆ ಹಿಜಾಬ್ ತೊಡಿಸಿ ಈಗ ಕಿಡಿಯನ್ನ ಹೊರ ಹಾಕ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧವಾಗಿ ಶ್ರೀರಾಮ ಸೇನೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ನೋಡಿ, ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದೀರಿ ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಈಗ ಬಿಜೆಪಿ ಕಿಡಿಕಾರ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದೀರಾ, ಕೇಸರಿ ಶಾಲುಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಎಲ್ಲಿದೆ ನಿಮ್ಮಲ್ಲಿ ಸಮಾನತೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಕೇಸರಿ ಯೂನಿಫಾರ್ಮ್ ಅನ್ನ ಮಾಡಿಕೊಳ್ತೇವೆ ನಾವು ಅಂತೇಳಿ ಕೂಡ ಮಾತನಾಡ್ತಾ ಇದ್ದಾರೆ.
ಇನ್ನು ಪ್ರಮೋದ್ ಮುತಾಲಿಕ್ ಸಂಬಂಧಪಟ್ಟಂತೆ ಈಗ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಇನ್ನು ಸಿದ್ದರಾಮಯ್ಯ ಆಗಿ ಮಧು ಬಂಗಾರಪ್ಪ ಇನ್ನು ಕೆಲ ಸಚಿವರುಗಳಿಗೆ ಇಲ್ಲಿ ಒಂದು ಹಿಜಾಬನ್ನ ಧರಿಸಿ ಬುರ್ಕಾವನ್ನ ಹಾಕಿ ಅದನ್ನ ಸುಟ್ಟು ಹಾಕುವ ಮುಖಾಂತರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ನೀಚ ಸರ್ಕಾರಕ್ಕೆ ಸಚಿವನಿಗೆ ನಿನ್ನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಅಯೋಗ್ಯರು, ಯಾವುದೇ ರೀತಿಯ ಶಿಕ್ಷಣದ ಅನುಭವ ಇಲ್ಲದಂತಹ ವ್ಯಕ್ತಿ ಕಾಂಗ್ರೆಸ್ ಸರ್ಕಾರನೇ 40 ವರ್ಷದ ಹಿಂದೆ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು ಅನ್ನುವಂಥದ್ದು ಒಂದು ಅಧಿಸೂಚನೆ ಹೊರಡಿಸಿತ್ತು. ಇಲ್ಲಿ ತನಕ ನಡ್ಕೊಂಡು ಬಂದಿತ್ತು. ಸೊ ಹಿಜಾಬಿಗೆ ವಿರೋಧ ಇಲ್ಲ. ಹಿಜಾಬ್ ನೀವು ಶಾಲಾ ಕಾಲೇಜ್ ಆವರಣದ ಒಳಗಡೆ ಬಂದು ಕೂಡಲೇ ತೆಗಿಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಮತ್ತು ಹಿಜಾಬ್ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ, ಶರಿಯಾದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಸೊ ಇದು ಸೃಷ್ಟಿ ಮಾಡಿದ್ದಾರೆ. ಮುಸ್ಲಿಂ ಐಡೆಂಟಿಟಿಯನ್ನ ತೋರಿಸೋಗೋಸ್ಕರನೇ ಹಿಜಾಬ್ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬ್ರಾಹ್ಮಣ, ಮೇಲು ಕೀಳು ಈ ಭಾವನೆ ಇರಬಾರ್ದು ಅಂತ ಹೇಳಿ ಸಮಾನತೆ, ಸಮವಸ್ತ್ರ, ಯೂನಿಫಾರ್ಮ್. ಮಧು ಬಂಗಾರಪ್ಪನವರೇ, ಯೂನಿಫಾರ್ಮದ ಅರ್ಥ ಗೊತ್ತಿದೆ ನಿಮಗೆ? ಸಮವಸ್ತ್ರದ ಅರ್ಥ ಗೊತ್ತಿದೆ ನಿಮಗೆ? ಇವತ್ತು ಮುಸ್ಲಿಂ ಹುಡುಗಿಯರು, ಕಾಲೇಜ್ ವಿದ್ಯಾರ್ಥಿನಿಗಳು ಹಿಜಾಬ್ ಹಾಕೊಂಡ್ಬಂದ್ರೆ ಮುಸ್ಲಿಂ ಅಂತಾರೋ ಇಲ್ಲೋ? ಮುಸ್ಲಿಂ ಅಂತ ಗುರುತಿಸ್ತಾರೋ ಇಲ್ಲೋ? ಇಲ್ಲಿ ಭೇದ ನಿರ್ಮಾಣ ಮಾಡ್ತಾ ಇದ್ರಿ, ಗಲಭೆಗೆ ಕಾರಣ ಆಗ್ತಾ ಇದ್ರಿ, ಸಂಘರ್ಷಕ್ಕೆ ಇವತ್ತು ಅವಕಾಶ ಮಾಡಿಕೊಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು. ನಡುವೆ ಸಿಎಂ ಅವರು ಮೈಸೂರಿನೊಳಗೆ ಕೇಸರಿ ಹಾಕೊಂಡ್ ಬರಬಾರ್ದಂತೆ ಒಂದು ಇದನ್ನ ಹೇಳಿ ನೋಡ್ರಿ, ಸಿದ್ದರಾಮಯ್ಯನವರು ಮೊದಲಿಂದ ಹಿಂದೂ ವಿರೋಧಿ. ಅವ್ರಿಗೆ ಕೇಸರಿ ಅಂದ್ರೆ ಆಗೋದಿಲ್ಲ. ಅವರಿಗೆ ಹಣೆ ಕುಂಕುಮ ಹಚ್ಚಕ್ ಬಂದ್ರೆ ಕೈ ಜಾಡಿಸ್ತಾರೆ, ಕೇಸರಿ ಪೇಟ ಸುತ್ತಕ್ ಬಂದ್ರೆ ಜಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆರತಿ ಮಾಡಿದ್ರೆ ಇದು ಅಂದ್ರೆ ಇದು ಅವರು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಹಿಂದೂ ವಿರೋಧಿ ಅಂತ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವು ಹಿಜಾಬಿಗೆ ಅವಕಾಶ ಮಾಡಿಕೊಡೋದಾದ್ರೆ ಕೇಸರಿ ಶಾಲ್ ಇಡೀ ರಾಜ್ಯಾದ್ಯಂತ ನಮ್ಮ ವಿದ್ಯಾರ್ಥಿಗಳು, ಹಿಂದೂ ವಿದ್ಯಾರ್ಥಿಗಳು ಹಾಕೊಂಡ್ಬರ್ತಾರೆ. ಎಷ್ಟು ಜನರ ಮೇಲೆ ಕೇಸ್ ಹಾಕವ್ರದ ಹಾಕಿ, ಎಷ್ಟು ಜನರು ನೀವು ಜೈಲ್ ಹಾಕವ್ರದ ಹಾಕಿ. ಮುಸ್ಲಿಂ ಐಡೆಂಟಿಟಿ ಬೇಕು ಅಂತನ್ನುವಂಥವ್ರು, ಹಾಗಾದ್ರೆ ಹಿಂದೂ ಐಡೆಂಟಿಟಿಗೆ ನೀವು ರೆಡಿಯಾಗಿ ಸಿದ್ಧವಾಗಿ ಅಂತ ಅನ್ನುವಂಥ ಸ್ಪಷ್ಟವಾಗಿ